ಬಜೆಟ್ನ ಹೊಸ್ತಿಲಲ್ಲೇ ವಿತ್ತ ಸಚಿವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ. ಕೇಂದ್ರ ಬಜೆಟ್ನಲ್ಲಿ ಬೆಂಗಳೂರಿಗೆ ಆದ್ಯತೆಯನ್ನು ನೀಡಿ ಅಂತ ಪತ್ರವನ್ನು ಬರೆಯಲಾಗಿದೆ. ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಕೊಡಿ ಅಂತ ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರು ಉತ್ತರ ದಕ್ಷಿಣ ಕಾರಿಡಾರ್ಗೆ 15,000 ಕೋಟಿ ರೂಪಾಯಿ, ಪೂರ್ವದಿಂದ ಪಶ್ಚಿಮ ಕಾರಿಡಾರ್ಗೆ 25,000 ಕೋಟಿ ರೂಪಾಯಿ, ರಿಂಗ್ ರಸ್ತೆ ಮೇಲ್ದರ್ಜೆಗೆ 8,916 ಕೋಟಿ ರೂಪಾಯಿಗಳ ಅಗತ್ಯ ಅನ್ನೋದಿದೆ. 17 ಫ್ಲೈಓವರ್ಗೆ 12,000 ಕೋಟಿ ರೂಪಾಯಿ ಅಗತ್ಯ ಇದೆ. ರಾಜಕಾಲುವೆ ನಿರ್ವಹಣೆ ವಿಸ್ತರಣೆಗೆ 3,000 ಕೋಟಿ ಬೇಕಿದೆ. ಬೆಂಗಳೂರಿನಲ್ಲಿ ಪ್ರಸ್ತುತ 1.5 ಕೋಟಿ ಜನಸಂಖ್ಯೆ ಇದೆ. ಈ ಬಾರಿಯ ಬಜೆಟ್ನಲ್ಲಿ ಬೆಂಗಳೂರಿಗೆ ಆದ್ಯತೆಯನ್ನು ನೀಡಿ ಅಂತ ಡಿಕೆಶಿ ಪತ್ರವನ್ನು ಬರೆದಿದ್ದಾರೆ. ಆ ಪತ್ರವನ್ನು ನೀವು ಗಮನಿಸ್ತಾ ಇದ್ದೀರಾ. ಸಾಕಷ್ಟು ಯೋಜನೆಗಳು ಬಾಕಿ ಇದೆ, ಆ ಯೋಜನೆಗಳ ಅನುದಾನ ಬೇಕಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಈ ಬಾರಿಯ ಬಜೆಟ್ ಮಂಡನೆಗೂ ಮುಂಚಿತವಾಗಿ ಡಿಸಿಎಂ ಈ ಪತ್ರವನ್ನು ಬರೆದಿರುವಂಥದ್ದು. ಕೆಲವೊಂದಷ್ಟು ರಸ್ತೆಗಳ ಮೇಲ್ದರ್ಜೆ ಮತ್ತು ಮೇಲ್ಸೇತುವೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ ಎಷ್ಟು ಸಾವಿರ ಕೋಟಿ ಬೇಕಾಗುತ್ತೆ ಅನ್ನೋದನ್ನು ಅದರಲ್ಲಿ ಉಲ್ಲೇಖಿಸಲಾಗಿದೆ. ಈ ಪತ್ರವನ್ನು ಬರೆದು ತಮ್ಮ ಬೇಡಿಕೆ ಏನಿದೆ ಅನ್ನೋದನ್ನು ತಿಳಿಸಲಾಗಿದೆ. ನಮ್ಮ ಡ್ಯೂಟಿ ಈ ದೇಶದಲ್ಲಿ ಸೆಕೆಂಡ್ ಹೈಯೆಸ್ಟ್ ಟ್ಯಾಕ್ಸ್ ಕಲೆಕ್ಷನ್ ಆಗ್ತಾ ಇದೆ. ನಾನು ಆಗಾಗ ಒಂದು ಮಾತು ಹೇಳ್ತೀನಿ, ಇಂಡಿಯಾ ಈಸ್ ಸೀನ್ ಥ್ರೂ ಬ್ಯಾಂಗ್ಳೂರ್ ದಿ ಗ್ಲೋಬಲ್ ಮಾರ್ಕೆಟ್ ಅಂತ. ಗ್ಲೋಬಲ್ ವರ್ಲ್ಡ್, ಇಂಡಿಯಾ, ಭಾರತ, ಬೆಂಗಳೂರು ಮುಖಾಂತರ ಭಾರತ, ದೆಹಲಿ ಮುಖಾಂತರ ಭಾರತ ನೋಡ್ತಾ ಇಲ್ಲ. ನೋ ಒನ್ ಈಸ್ ಲುಕಿಂಗ್ ಇಂಡಿಯಾ ಥ್ರೂ ಡೆಲ್ಲಿ. All of them are looking through Bangalore. That is the situation from the last 20 years. So global wide, Bangalore is seen as an international city. It is giving the highest tax revenue. 41% of the revenue of the country export is being from Bangalore. So it is my bound duty, though Bangalore is not a planned city, was earlier like Delhi. But since we thought that it is a very important city, so for the benefit of Bangalore and the country, all fortune countries, recently you all have seen our American ambassador visited Bangalore to open his visa, our consulate also here. 3 days back again our from Paris, France, because he also represented me on 2019. Next year they are going to open their office. Though they feel that Bangalore is a very important destination. So I have requested the central government, Honorable Prime Minister Nirmala Sitharaman, to give us adequate funds. You don't only look at Bihar and Andhra Pradesh. You also have an eye because you represent here. You are our MP, so you are the country leader. You please see that you give a soft corner for your Karnataka. ನಾವು ಗೆಡುವಿಲ್ಲ. ಮಹಾತ್ಮ ಗಾಂಧೀಜಿ ಅವರು ಏನು ಹೇಳಿದ್ದಾರೆ, ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಇಫ್ ಯು ವಾಂಟ್ ಟು ಕಂಟ್ರೋಲ್ ಯುವರ್ ಸೆಲ್ಫ್, ಯೂಸ್ ಯುವರ್ ಬ್ರೈನ್. ಇಫ್ ಯು ವಾಂಟ್ ಟು ಕಂಟ್ರೋಲ್ ಅದರ್ಸ್, ಯೂಸ್ ಯುವರ್ ಹಾರ್ಟ್ ಅಂತ ಹೇಳಿದ್ದಾರೆ. ನಾವು ಪ್ರೀತಿಯಿಂದ ಕೈ ಮುಗಿದು ಅವ್ರಿಗೆ ಪ್ರಾರ್ಥನೆ ಮಾಡ್ತೀವಿ. ನೋಡಿಯಪ್ಪ, ನಮ್ಮ ಡ್ಯೂಟಿ